ನಮ್ಮ ಕಡೆಯಿಂದ ಅವರಿಗೆ ಒಂದು ಮನವಿ ಕೇಳ್ಕೊಂತ ಇದೀವಿ. ನಮ್ಮ ಇವತ್ತು ವೆಟರ್ನರಿ ಹಾಸ್ಪಿಟಲ್ಗೆ 50 ಲಕ್ಷ ರೂಪಾಯಿ ಶಾಂಕ್ಷನ್ ಮಾಡ್ಕೊಂಡ್ ಬಂದಿದ್ದಾರೆ. ಇವತ್ತೊಂದೇ ದಿನಾನೇ ಅಲ್ಲ, ವೆಟರ್ನರಿ ಹಾಸ್ಪಿಟಲ್ ಅಡೆಮ ಕಟ್ತಾ ಉಂಟು, ಇಲ್ಲೇಂತ ಫಂಕ್ಷನ್ ಇದೇಮಿ ಅಂತೇಳಿ ಸುಮಾರು ಜನ ಅನ್ಕೋಬಹುದು. 5 ಲಕ್ಷ ರೂಪಾಯಿ 10 ಲಕ್ಷ ರೂಪಾಯಿ ಕೆಲಸ ಹಾಕಿದ್ರು ನಮ್ಮ ಗ್ರಾಮ ಪಂಚಾಯತಿಯಲ್ಲಿ ಮುಂದಿನ ದಿನಗಳಲ್ಲಿ ಹಿಂಗೆ ಕಾರ್ಯಕ್ರಮ ಮಾಡ್ತೀವಿ, ಇದಕ್ಕಿಂತ ಹೆಚ್ಚಾಗಿ ಮಾಡ್ತೀವಿ. ನಾವು ಯಾವತ್ತೂ ಅಷ್ಟೇ, ಇವತ್ತು ನಮ್ಮ ಶಾಸಕರು ಒಳ್ಳೆ ಅಭಿವೃದ್ಧಿ ಕೆಲಸಗಳು, ನಾವು ವಿರೋಧ ಪಕ್ಷದಲ್ಲಿ ಇದ್ರೂ ಕೂಡ ಸೆಷನ್ ನಲ್ಲಿ ಏನ್ ಮಾತಾಡ್ತೇವೆ ಅಂತ ಇವತ್ತು ಸೋಷಿಯಲ್ ಮೀಡಿಯಾ ಎಷ್ಟು ಫಾಸ್ಟ್ ಆಗಿದೆ ಅಂತ ನಿಮ್ಗೆಲ್ರಿಗೂ ಗೊತ್ತು. ಸೆಷನ್ ನಲ್ಲಿ ಎಂತ ವಿಷಯಗಳ ಬಗ್ಗೆ ಮಾತಾಡಿದ್ದಾರೆ. ಇನ್ನು ಹಲವಾರು ವಿಷಯಗಳು, ಹಲವಾರು ಕಾರ್ಯಕ್ರಮಗಳು, ಹಲವಾರು ಕೆಲಸಗಳು ನಮ್ಮ ಶಾಸಕರು ನಮ್ಮ ಮುಳಬಾಗಿಲಿಗೆ ಕೊಡುಗೆ ಕೊಡ್ಬೇಕು ಅಂತ ಹೇಳ್ಬಿಟ್ಟು ಕೂಡ ಈ ಸಂದರ್ಭದಲ್ಲಿ ಮನವಿ ಮಾಡ್ತಾ, ಇವತ್ತು ನಮ್ಮ ಕೋಚಿಮೂಲ್ ಏನು ಈ ಚುನಾವಣೆ ಬಂದಿದೆಯೋ, ಮೊನ್ನೆ ತಾನೇ ಚುನಾವಣೆ ನಡೆದು ನಮ್ಮ ಡಿಸಿಸಿ ಬ್ಯಾಂಕ್ ನಿರ್ದೇಶಕರಾಗಿ ನಮ್ಮ ರಘುಪತ್ ರೆಡ್ಡಿ ಅಣ್ಣವರು ನಮ್ಮ ಜಿಲ್ಲೆಯಲ್ಲಿ 2 ಜಿಲ್ಲೆಯಲ್ಲೇ ಮೊದಲು ಅವ್ರದೇ ಏನು ರಿಸಲ್ಟ್ ಕೊಟ್ಟಾಗಿತ್ತು, ನಮ್ಗೆ ಜಯ ಸಿಕ್ಕಿತ್ತು ಅವರಿಂದನೇ. ಈಗ ಅಣ್ಣ ತಮ್ಮಂದ್ರೆ ಇಬ್ಬರು ಕಾಡಿನಲ್ಲಿ ನಾಗರಾಜಣ್ಣ ಅವರು ಪಶ್ಚಿಮಕ್ಕೆ ಪೂರ್ವಕ್ಕೆ ಬಂದ್ಬಿಟ್ಟು ಕಾಡಿನಲ್ಲಿ ನಾಗರಾಜಣ್ಣ, ಪಶ್ಚಿಮಕ್ಕೆ ಬಂದ್ಬಿಟ್ಟು ನಮ್ಮ ಬಿಸ್ನಲ್ಲಿ ಶಾಮಣ್ಣ ಅವ್ರು ನಿಂತಿದ್ದಾರೆ. ನಮ್ಮ ರಘುಪತ್ ರೆಡ್ಡಿ ಅವ್ರದ್ದು ಮೊದಲು ಹೆಂಗ್ ಬಂತ ಚುನಾವಣೆ, ಅವರಿಬ್ರು ಅದೇ ಜೈ ಬಾರಿ ಬರ್ಸ್ಕೊಂಡ್ ಬರ್ತಾರೆ, ನಮ್ಮ ಮುಳಬಾಗಿಲು ತಾಲೂಕಿಗೆ ಒಳ್ಳೆ ಕೆಲಸಗಳು ಮಾಡ್ತಾರೆ ಅಂತ ಹೇಳ್ಬಿಟ್ಟು ಕೂಡ ನಾವು ಕೇಳ್ತಾ, ಅದೇ ರೀತಿಯಾಗಿ ಎಲ್ಲ ಹಿರಿಯರು ನಮ್ಮ ಆನಂದ್ ರೆಡ್ಡಿ ಅಣ್ಣ ಆಗ್ಬೋದು, ನಮ್ಮ ಚಾಮರಾಜ ಪ್ರಕಾಶ್ ಅಣ್ಣ ಆಗ್ಬೋದು, ನಾವೆಲ್ಲರೂ ಸೇರಿ ದುಡಿಯೋಣ, ಅವರಿಬ್ಬರನ್ನು ಗೆಲ್ಸ್ಕೊಂಡು ಇನ್ನೂ ಒಳ್ಳೆ ಕಾರ್ಯಕ್ರಮಗಳು ಮಾಡ್ತಾನ. ನಮ್ಮ ಯುವಕರು ಶಾಸಕರಿದ್ದಾರೆ, ನಾವು ಪ್ರತಿಯೊಬ್ಬರು ಇಲ್ಲಿ ಬಂದಿರತಕ್ಕಂಥ ಎಲ್ಲಾ ನಾಯಕರು ಅವ್ರು ಗೊತ್ತಿರುವವರು ಕೈ ಹಿಡಿತೀವೋ ಕಾಲು ಹಿಡಿತೀವೋ ಹೋಗೋಣ, ಮತ ಕೇಳೋಣ, ಅವರಿಬ್ಬರನ್ನು ಗೆಲ್ಸ್ಕೊಂಡ್ ಬರೋ ಜವಾಬ್ದಾರಿ ನಮ್ಮೆಲ್ಲರದ್ದು ಆಗಿರ್ತದೆ. ದಯವಿಟ್ಟು ಇವತ್ತಿಂದ ಹಗಲು ರಾತ್ರಿ ನಿದ್ದೆ ಮಾಡದೆ ಅವ್ರಿಗೆ ಯಾರು ಗೊತ್ತಾಗ್ತದೋ ಅವ್ರಿಗೋಗಿ ಪರಿಚಯ ಇದ್ರೆ ಹೋಗಿ ಮಾತಾಡಿಸ್ಬಿಟ್ಟು ನಮ್ಗೆ ಇವ್ರಿಗೆ ಹಾಕಿ ಹೊರಟು ಅಂತ ಹೇಳ್ಬಿಟ್ಟು ನೀವು ಕೇಳ್ಬೇಕು. ಅದೇ ಪಕ್ಷ ಅಂದ್ರೆ ಜೆಡಿಎಸ್ ಪಕ್ಷ ಕಾರ್ಯಕರ್ತರು ಇವತ್ತು ಹೆಂಗಿದ್ದಾರೆ ಅಂದ್ರೆ, ನಿನ್ನೆ ಮಧ್ಯಾಹ್ನ 1 ಗಂಟೆ ತನಕ ಯಾರಿಗೂ ಹೇಳಿಲ್ಲ. MLA ಸಾಹೇಬ್ರು ನಿನ್ನೆ ಟೈಮಿಂಗ್ ನನ್ಗೆ ಲೇಟ್ ಆಗಿ ಹೇಳಿದ್ರು, ಯಾಕಂದ್ರೆ ದಿಶಾ ಮೀಟಿಂಗ್ ಇತ್ತು ಅಂತೇಳಿ. 1 ಗಂಟೆಗೆ ಒಬ್ಬ ನಾಯಕರಿಗೆ ಫೋನ್ ಮಾಡೋದು, ಅಣ್ಣ ಯಾರಾಗಬೇಕು ಹೇಳ್ಕೊ ಅಂತ ಹೇಳೋದು. ಹಂಗ ಹೇಳಿರೋದಕ್ಕೆ ಇಷ್ಟು ಜನ ಇವತ್ತು ಸೇರಿದ್ರು ನಮ್ಮ ಜೆಡಿಎಸ್ ಪಕ್ಷಕ್ಕೆ. ನೋಡಿ, ಇಲ್ಲಿರ್ತಾರೆ ಎಲ್ಲಾ ನಾಯಕರು ಬೆನ್ನೆಲುಬಾಗಿ ನಿಮ್ಗಿರ್ತಾರೆ. ಈ ಚುನಾವಣೆಯಲ್ಲಿ ನಾವು ಅವರಿಬ್ಬರನ್ನು ಜೈ ಬೇರೆ ಬಾರಿಸ್ಕೊಂಡ್ ಬರೋ ತನಕ ನಿದ್ದೆ ಮಾಡಬಾರ್ದು ಅಂತ ಹೇಳಿ ಹೇಳ್ತಾ, ನಮ್ಮ ಶಾಸಕರು ನಮ್ಮ ಇಜ್ಗೋನಹಳ್ಳಿ ಗ್ರಾಮಕ್ಕೆ ಇದ್ರತ್ತ ನಮ್ಮ ಬೆಂಗಳೂರು ಕಾರ್ಪೊರೇಷನ್ ಆಫೀಸಲ್ಲಿ ಅಣ್ಣ ಒಂದು ಸೆಕ್ಷನ್ ಆಫೀಸ್ ಆಗಿತ್ತು, ಶಾಂಕ್ಷನ್ ಆಗಿತ್ತು, ಅದು ಫೈಲ್ ಅಲ್ಲಿದ್ದೋಗಿದೆ. ದಯವಿಟ್ಟು ನೀವು ಯಾವತ್ತು ಹೇಳಿದ್ರೆ ಅವತ್ತು ನಾವು ಬರ್ತೀವಿ. ಈ ಎಲ್ಲ ಚುನಾವಣೆ ಬಿಸಿ ಮುಗಿದ ಮೇಲೆ ದಯವಿಟ್ಟು ಆ ಸೆಕ್ಷನ್ ಆಫೀಸ್ ಒಂದಾದ್ರೆ ಡಿವೈಡ್ ಆಗ್ತದೆ. ನಮ್ಮ ಬುಕ್ಸಂದ್ರ ಹೋಗ್ಲಿ ಇಲ್ಲಿ ಅರ್ಧ ಡಿವೈಡ್ ಆದಾಗ ನಮ್ ಕರೆಂಟ್ ಸಪ್ಲೈಗೆಲ್ಲ ಸಮಸ್ಯೆ ಏನಿರಲ್ಲ. ಅದೇ ಫೈಲ್ ಅಲ್ಲಿದೆ, ನೀವು ಹೋಗಿ ನಮ್ಮ ಇಂಧನ ಸಚಿವರ ಹತ್ರ ಮಾತಾಡ್ಬಿಟ್ಟು ನಮ್ಗೆ ಅನುಕೂಲ ಮಾಡ್ಕೊಡ್ಬೇಕಾಗಿ ನಮ್ಮೆಲ್ಲರ ಹತ್ರ ನಾವು ಮನವಿ ಮಾಡ್ಕೊಳ್ತಾ ಇದೀವಿ. ಅದೇ ರೀತಿಯಾಗಿ ನಮ್ಮ ಪ್ರೊಫೆಸರ್ ಸುನೀತಾ ಅವರು ಇವತ್ತು ಬಂದಿದ್ದಾರೆ. ನಮ್ಗೆ ಇಲ್ಲಿಂದ ಪಶು ವೈದ್ಯ, ಪಶು ವೆಟರ್ನರಿ ಇದ್ರ ತನಕ AVG ಅವ್ರಿಗೆ ಟೆಂಡರ್ ಆಗಿತ್ತು. ಅವರು ಬಂದು ಇಲ್ಲಿ ಕೆಲಸ ಮಾಡಿದೆ, ನಮ್ಗೆ ಜಾಸ್ತಿ ಅನಾನುಕೂಲ ಆಗಿದೆ. ಅವರು ಬಂದಿದ್ದಾರೆ, ಅವರು ಕೇಳ್ಬೇಕು, ಇವಾಗ ರಿಕ್ವಿಸೇಷನ್ ಸಾಹೇಬರು ಕೊಡ್ತಾರೆ, ಅದನ್ನು ಕೂಡ ದಯವಿಟ್ಟು ನೀವು ಬೇಗ ಕೆಲಸ ಸ್ಟಾರ್ಟ್ ಮಾಡಬೇಕು ಅಂತ ಹೇಳ್ಬಿಟ್ಟು ಹೇಳ್ತಾ, ಇವತ್ತು ಸಮಯಾವಕಾಶ ಇಲ್ಲ, ಮುಂದೆ ನಮ್ಮ ಹಿರಿಯರೆಲ್ಲ ಇದ್ದಾರೆ ಮಾತಾಡ್ತಾರೆ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಜೆಡಿಎಸ್ ಪಕ್ಷ, ಜೈ ಕರ್ನಾಟಕ.